ತಡೆಗೋಡೆಗೆ ಕಾರ್ ಡಿಕ್ಕಿಯಾಗಿ ಇಬ್ಬರು ದುರ್ಮರಣಕ್ಕೀಡಾಗಿದ್ದಾರೆ. ಇನ್ನಿಬ್ಬರ ಪರಿಸ್ಥಿತಿ ಗಂಭೀರವಾಗಿದೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಮಂಗಳೂರಿನ ಜೆಪ್ಪಿನಮೊಗರು ಬಳಿ ಈ ಘಟನೆ ನಡೆದಿರೋದು. ತಡೆಗೋಡೆಗೆ ಕಾರ್ ಡಿಕ್ಕಿಯಾದಂತ ಪರಿಣಾಮ ಇಬ್ಬರು ಸಾವನ್ನಪ್ಪಿದ್ರೆ ಮತ್ತಿಬ್ಬರ ಪರಿಸ್ಥಿತಿ ಗಂಭೀರವಾಗಿದೆ. ಅವರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಿದೆ. ಮಂಗಳೂರಿನ ಜೆಪ್ಪಿನಮೊಗರು ಬಳಿಯಲ್ಲಿ ಘಟನೆ ನಡೆದಿರೋದು. ಎನ್ಎಸ್ಯುಐ ಮುಖಂಡ ಓಂ ಶ್ರೀ ಹಾಗೂ ಕದ್ರಿ ನಿವಾಸಿ ಅಮನ್ ಸಾವನ್ನಪ್ಪಿದ್ದಾರೆ. ಮತ್ತೋರ್ವ ಯುವಕ ಪವಾಡ ಸದೃಶವಾಗಿ ಇದರಲ್ಲಿ ಪಾರಾಗಿದ್ದಾರೆ. ನಿನ್ನೆ ರಾತ್ರಿ ತಲಪಾಡಿಯಿಂದ ಮಂಗಳೂರಿಗೆ ಕಾರ್ ಬರ್ತಾ ಇತ್ತು. ಒಟ್ಟು 5 ಜನ ಯುವಕರು ಈ ಕಾರಲ್ಲಿ ಇದ್ರು. ತಲಪಾಡಿಯಿಂದ ಮಂಗಳೂರಿಗೆ ಹೋಗ್ತಾ ಇದ್ರು. ಅತಿ ವೇಗದ ಚಾಲನೆಯಿಂದಾಗಿ ಅಪಘಾತ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇದೆ. ಕಾರ್ನಲ್ಲಿದ್ದ ಇಟಲಿ ಮೂಲದ ಜೆರ್ರಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ತಡೆಗೋಡೆಗೆ ಕಾರ್ ಡಿಕ್ಕಿ ಹೊಡೆದಂತ ಪರಿಣಾಮ ಇಬ್ರು ಸಾವನ್ನಪ್ಪಿದ್ದಾರೆ. ಮತ್ತಿಬ್ಬರಿಗೆ ಗಂಭೀರ ರೀತಿಯಲ್ಲಿ ಗಾಯ ಆಗಿದೆ. ಒಟ್ಟು 5 ಜನ ಈ ಕಾರ್ನಲ್ಲಿ ಟ್ರಾವೆಲ್ ಮಾಡ್ತಿದ್ರು ಅಂತ ಮಾಹಿತಿ ಇದೆ. ತಡರಾತ್ರಿ ಆಗಿರುವಂತ ಘಟನೆ ಅತಿಯಾಗಿ ಫಾಸ್ಟ್ ಆಗಿ ಬಂದಿದ್ರಿಂದ ಈ ದುರಂತ ಸಂಭವಿಸಿದೆ ಅಂತ ಹೇಳಿ ಈಗ ಮೇಲ್ನೋಟಕ್ಕೆ ಗೊತ್ತಾಗ್ತಿರುವಂತ ಮಾಹಿತಿ. ಆ ಆಕ್ಸಿಡೆಂಟ್ನ ಭೀಕರತೆ ಹೆಂಗಿದೆ ತೋರಿಸ್ತಾ ಇದೀವಿ ನೋಡಿ. ಆ ಫೋಟೋಸ್ ಅಲ್ಲಿ ಗಮನಿಸಬಹುದು ನಾವು. ಆ ತಡೆಗೋಡೆಗೆ ಎಷ್ಟು ಫಾಸ್ಟ್ ಆಗಿ ಬಂದ್ ಕಾರ್ ಗುದ್ದಿದೆ ಅಂದ್ರೆ ಕಾರ್ನ ಅವಶೇಷಗಳನ್ನ ಗಮನಿಸ್ತಾ ಇದೀವಿ. ಮತ್ತೆ ಕಾರ್ ಸಂಪೂರ್ಣವಾಗಿ ಜಖಮ್ ಆಗಿದೆ. ಆ ಕಾರನ್ನು ನೋಡ್ತಾ ಇದ್ರೇನೆ ಅನ್ಸುತ್ತೆ ಇದ್ರೊಳಗೆ ಇದ್ದವರು ಬದುಕಿರಕ್ ಚಾನ್ಸ್ ಇಲ್ಲ ಅಂತ. ಇಬ್ರು ಸಾವನ್ನಪ್ಪಿದ್ದಾರೆ. ಮತ್ತಿಬ್ರಿಗೆ ಗಂಭೀರ ರೀತಿಯಲ್ಲಿ ಗಾಯ ಆಗಿದೆ. ರಾಯಚೂರಲ್ಲಿ ಯುವಕನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡಲಾಗಿದೆ. ನಗರದ ಮಡ್ಡಿಪೇಟೆಯ ನಿರ್ಜನ ಪ್ರದೇಶದಲ್ಲಿ ಫೈಟ್ ಆಗಿದೆ. ಕೆಲ ಯುವಕರು ಈ ಸಂದರ್ಭದಲ್ಲಿ ಗಾಂಜಾ ಸೇವನೆ ಮಾಡಿದ್ರು ಅಂತ ಹೇಳಿ ಸಂಶಯಗಳು ವ್ಯಕ್ತವಾಗ್ತಾ ಇದೆ. ಘಟನೆ ಏನಾಯ್ತು ಹೇಗಾಯ್ತು ಅಂದ್ರೆ ಬಹಿರ್ದೆಸೆಗೆ ಅಂತ ಹೇಳಿ ಯುವಕ ತೆರಳಿರ್ತಾನೆ. ಆ ಸಂದರ್ಭದಲ್ಲಿ ಆತನ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. ಆ ಯುವಕನ ತಲೆಯಲ್ಲಿ ರಕ್ತ ಬರೋ ರೀತಿಯಲ್ಲಿ ಮನಸೋ ಇಚ್ಛೆ ಥಳಿಸಲಾಗಿದೆ. ಹಲ್ಲೆಗೆ ಒಳಗಾದಂತ ಯುವಕ ರಿಮ್ಸ್ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾನೆ. ಮಾರ್ಕೆಟ್ ಯಾರ್ಡ್ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ಬಹಿರ್ದೆಸೆಗೆ ಅಂತ ಯುವಕ ತೆರಳಿರ್ತಾನೆ. ಆ ಸಂದರ್ಭದಲ್ಲಿ ಆತನ ಮೇಲೆ ಮನಸೋ ಇಚ್ಛೆ ಹಲ್ಲೆಯನ್ನ ಮಾಡಿದ್ದಾರೆ. ಹಲ್ಲೆ ಮಾಡಿರೋರ ಪೈಕಿ ಕೆಲವರು ಗಾಂಜಾ ನಶೆಯಲ್ಲಿ ಇದ್ರು, ಗಾಂಜಾ ಸೇವನೆಯನ್ನ ಮಾಡಿದ್ರು ಅಂತ ಹೇಳಿ ಪ್ರಾಥಮಿಕವಾಗಿ ಸಂಶಯಗಳು ವ್ಯಕ್ತವಾಗ್ತಿದೆ. ಆ ವಿಜುವಲ್ ನಾವು ಗಮನಿಸ್ತಾ ಇದ್ದೀವಿ. ಒಂದು ಗುಂಪು ಸೇರ್ಕೊಂಡು ಆ ಯುವಕನ ಮೇಲೆ ಮನಸೋ ಇಚ್ಛೆ ಹಲ್ಲೆಯನ್ನ ಮಾಡ್ತಾ ಇದ್ದಾರೆ. ಸದ್ಯ ಈ ಬಗ್ಗೆ ಕಂಪ್ಲೇಂಟ್ ಕೂಡ ಆಗಿದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ವಿಶ್ವನಾಥ್ ಹೂಗಾರ್. ವಿಶ್ವನಾಥ್, ಯಾವ ಕಾರಣಕ್ಕೆ ಈ ಹುಡುಗನನ್ನ ಟಾರ್ಗೆಟ್ ಮಾಡಿ ಈ ಗುಂಪು ಹಲ್ಲೆಯನ್ನ ಮಾಡ್ತಿರೋದು? ಮೊದಲೇ ಪರಿಚಯ ಇದೆಯಾ? ಇವರಿಗೆಲ್ಲ ಎಷ್ಟು ವರ್ಷ? ಅಪ್ರಾಪ್ತರ ತರ ಕಾಣಿಸ್ತಾರೆ. ಶರ್ಮಿತಾ, ರಾಯಚೂರು ನಗರದಲ್ಲಿ ಮಡ್ಡಿಪೇಟೆ ಎನ್ನುವಂತಹ ಒಂದು ಪ್ರದೇಶದಲ್ಲಿ ನಿರ್ಜನ ಪ್ರದೇಶದಲ್ಲಿ ನಡೆದಿರ್ತಕ್ಕಂತಹ ಈ ಒಂದು ಘಟನೆ ಇದು. ಇದರಲ್ಲಿ ಭಾಗಿಯಾಗಿರ್ತಕ್ಕಂಥ ಬಹುತೇಕರಲ್ಲಿ ಕೆಲವರು ಅಪ್ರಾಪ್ತರಿದ್ದಾರೆ, ಇನ್ನು ಕೆಲವರು ವಯಸ್ಕರಿದ್ದಾರೆ. ಶರ್ಮಿತಾ, ಇಲ್ಲಿ ಕಳೆದ ಹಲವಾರು ತಿಂಗಳುಗಳಿಂದ ರಾಯಚೂರು ನಗರದಲ್ಲಿ ಗಾಂಜಾ ಮತ್ತು ಡ್ರಗ್ಸ್ಗಳ ಹಾವಳಿ ಹೆಚ್ಚಾಗಿದೆ ಎನ್ನುವಂತ ನಿಟ್ಟಿನಲ್ಲಿ ದೂರುಗಳು ಕೂಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಸಾರ್ವಜನಿಕರೇ ನೀಡಿದ್ದಾರೆ. ಶರ್ಮಿತಾ, ಈ ಒಂದು ಪ್ರಕರಣದಲ್ಲೂ ಕೂಡ ಒಂದು ರೀತಿಯಲ್ಲಿ ಗಾಂಜಾ ಒಂದು ನಶೆಯಲ್ಲಿ ಈ ರೀತಿಯಾದಂತಹ ಒಂದು ಘಟನೆ ನಡೆದಿದೆ ಎನ್ನುವಂತಹ ಶಂಕೆಯನ್ನ ಹಲವರು ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ಬಹಿರ್ದೆಸೆಗೆ ತೆರಳಿರ್ತಕ್ಕಂತಹ ಯುವಕನ ಮೇಲೆ ಇವತ್ತು ಈ ರೀತಿಯಾದಂತಹ ಒಂದು ಹಲ್ಲೆ ನಡೆದಿರ್ತಕ್ಕಂಥದ್ದು. ಈ ಹಲ್ಲೆ ಮಾಡಿರ್ತಕ್ಕಂಥ ಯುವಕರು ಮತ್ತೆ ಅಲ್ಲಿ ಒಳಗಾದಂತ ಯುವಕ ಎಲ್ಲರೂ ಕೂಡ ಸ್ನೇಹಿತರಾಗಿರ್ತಾರೆ. ದುಡ್ಡಿನ ವಿಚಾರಕ್ಕಾಗಿ ಇವರು ತಮ್ಮಲ್ಲಿ ಕೆಲವೊಂದಿಷ್ಟು ವ್ಯವಹಾರಗಳನ್ನ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಆ ವ್ಯವಹಾರಗಳಿಗೆ ಆತ ಸ್ಪಂದಿಸಿದಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಆತನ ಮೇಲೆ ಇವತ್ತು ನಶೆಯಲ್ಲಿ ಈ ಯುವಕರು ದಾಳಿ ಮಾಡಿದ್ದಾರೆ ಎನ್ನುವಂಥದ್ದು ಹಲವು ಶಂಕೆಗಳಿಗೆ ವ್ಯಕ್ತವಾಗಿದೆ. ಶರ್ಮಿತಾ, ದೃಶ್ಯಗಳಲ್ಲಿ ನೋಡಬಹುದು ನೀವು ಯಾವ ರೀತಿಯಲ್ಲಿ ಅವರು ತೇಲಾಡ್ತಾ ಇದ್ದಾರೆ ಎನ್ನುವಂಥದ್ದನ್ನ. ಕೇವಲ 16 ರಿಂದ 18 ವರ್ಷದ ಯುವಕರ ಗುಂಪಿನಿಂದ ಈಗ ಹಲ್ಲೆ ನಡೆದಿರ್ತಕ್ಕಂಥದ್ದು ಎನ್ನುವಂತಹ ಪ್ರಾಥಮಿಕ ಮಾಹಿತಿಯನ್ನ ಪೊಲೀಸರು ಕೂಡ ನೀಡಿರ್ತಕ್ಕಂಥದ್ದು. ಹಲ್ಲೆಗೊಳಗಾದ ಯುವಕನನ್ನ ಸದ್ಯಕ್ಕೆ ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಶರ್ಮಿತಾ, ಅವನ ಆರೋಗ್ಯದಲ್ಲಿ ಕೂಡ ಚೇತರಿಕೆ ಕಂಡು ಬಂದಿದೆ. ಆದ್ರೆ ಮಾರಣಾಂತಿಕವಾಗಿ ಈಗ ಹಲ್ಲೆ ನಡೆಸಿರ್ತಕ್ಕಂಥ ಎಕ್ಸ್ಕ್ಲೂಸಿವ್ ವಿಡಿಯೋ ನ್ಯೂಸ್ 18ಗೆ ಲಭ್ಯವಾಗಿರ್ತಕ್ಕಂಥದ್ದು. ಈಗ ಈ ರೀತಿಯಾದ ಯುವಕರ ಪುಂಡಾಟಿಕೆ ಏನಿದೆ ಇದು ನಗರದಲ್ಲಿ ದಿನೇ ದಿನೇ ಹೆಚ್ಚಳವಾಗ್ತಾ ಇದೆ. ಕೇವಲ 6 ತಿಂಗಳ ಅವಧಿಯಲ್ಲಿ 3-4 ಕೊಲೆಗಳಾಗಿದ್ದಾವೆ, ಯುವಕರ ಕೊಲೆಗಳು ಅದರಲ್ಲೂ ಕೂಡ. ಹೀಗಾಗಿ ಪೊಲೀಸ್ ಇಲಾಖೆ ಈ ಬಗ್ಗೆ ಗಂಭೀರವಾಗಿ ಎಚ್ಚೆತ್ತುಕೊಂಡು ಆ ಹಲ್ಲೆ ಮಾಡಿರ್ತಕ್ಕಂಥ ಯುವಕರ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು ಎನ್ನುವಂಥದ್ದು ಸಾರ್ವಜನಿಕರ ಒಂದು ಒತ್ತಾಯವಾಗಿದೆ. ಶರ್ಮಿತಾ, ಫೈನ್, ಥ್ಯಾಂಕ್ ಯು ವಿಶ್ವನಾಥ್. ತಮ್ಮ ಇನ್ಫಾರ್ಮೇಶನ್
ಇನ್ನು ಬಸ್ನಲ್ಲಿ ಕಿಟಕಿ ಪಕ್ಕದ ಸೀಟ್ ವಿಷಯಕ್ಕೆ ಚಾಕು ಇರಿತ ಆಗಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಬೆಳಗಾವಿ ಬಸ್ ನಿಲ್ದಾಣದಲ್ಲಿ ಘಟನೆ ನಡೆದಿರೋದು. ಮಾನ್ ಸನಧಿ ಎಂಬಾತನಿಗೆ ಚಾಕುವಿನಿಂದ ಇರಿಯಲಾಗಿದೆ. ಕಿಟಕಿ ಪಕ್ಕ ಅಂದ್ರೆ ವಿಂಡೋ ಸೀಟ್ಗೋಸ್ಕರನೇ ಈ ರೀತಿ ಗಲಾಟೆ ಶುರುವಾಗಿದೆ. ಅದು ಚಾಕು ಇರಿತ ತನಕ ಹೋಗಿದೆ. ವಿದ್ಯಾರ್ಥಿಗೆ ಚಾಕುವಿನಿಂದ ಇರಿಯಲಾಗಿದೆ. ಅಪರಿಚಿತ ಯುವಕ ಈ ತರ ಚಾಕುವನ್ನ ಇರಿದು ವಿದ್ಯಾರ್ಥಿಗೆ ಪರಾರಿಯಾಗಿದ್ದಾನೆ. ಬೆಳಗಾವಿ ಮಾರ್ಕೆಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಯಾವ್ಯಾವ ಕಾರಣಕ್ಕೆ ಎಂತೆಂಥ ನಿರ್ಧಾರಗಳನ್ನ ಕೈಗೊಳ್ತಾರೆ ಅಂತ, ಎಂತೆಂಥ ಕ್ರೈಮ್ಗಳಿಗೆ ಇಳಿತಾರೆ ಅಂತೇಳಿ. ಕಿಟಕಿ ಪಕ್ಕ ಸೀಟು ಬಸ್ನಲ್ಲಿ ಇದೇ ವಿಷಯ ಗಲಾಟೆ ಆಗಿದೆ. ಈ ಸಂದರ್ಭದಲ್ಲಿ ಅಪರಿಚಿತ ವ್ಯಕ್ತಿ ವಿದ್ಯಾರ್ಥಿಗೆ ಚಾಕುವಿನಿಂದ ಇರಿದು ಬಿಟ್ಟಿದ್ದಾನೆ. ಬೆಳಗಾವಿ ಬಸ್ ನಿಲ್ದಾಣದಲ್ಲಿ ನಡೆದಿರುವಂತಹ ಘಟನೆ ಇದು. ಸದ್ಯಕ್ಕೆ ಈಗ ದೂರು ದಾಖಲಾಗಿದೆ. ಘಟನೆಯಲ್ಲಿ ಅವ್ರು ಶಾಲೆ ಕಾಲೇಜಿಗೆ ಲಿಂಗರಾಜ್ ಕಾಲೇಜಿಗೆ ಬರ್ತಾ ಇದ್ದ ಹುಡುಗ ಬಸ್ನಲ್ಲಿ ಬರೀ ಒಂದು ಕಿಟಕಿ ಸಂಬಂಧ ಚಾಕು ತೊಗೊಂಡು ಅವ್ರಿಗೆ ನಾಲ್ಕೈದು ಮಂದಿ ಹೊಡೆದು ಹೋಗಿದ್ದಾರೆ. ಈ ರೀತಿ ಪದೇ ಪದೇ ಒಂದೊಂದು ಕಾಲೇಜಲ್ಲಿ ಈ ರೀತಿ ಚಾಕು ತೊಗೊಂಡು ಬರೋದು, ಕಾಲೇಜ್ ಕ್ಯಾಂಪಸ್ದಲ್ಲಿ ಆಫ್ ಮಾಡ್ರ ಅದು ಆಗೋದು, ಈ ರೀತಿ ಆಗ್ತಾ ಇದೆ. ಇದಕ್ಕೆ ಪೊಲೀಸರು ಯಾಕೆ ಅದು ಲಕ್ಷ್ಯ ಕೊಡ್ತಾ ಇಲ್ಲ ಅಂತ ನಮಗೂ ಒಂಥರ ಇರ್ತಾ ಇಲ್ಲ. ಯಾಕಂದ್ರೆ ಇದು ಬೆಳಗಾವಿಯಲ್ಲಿ ಭಾಳ ಹಳೆ ಐಟಮ್ ಆಗಿದೆ. ಇದು ಕಾಲೇಜಲ್ಲಿ ಮರ್ಡರ್ ಆಗೋದ, ಚಾಕಿ ತೊಗೊಂಡ ಒಂದು ಏನರ ಗ್ಯಾಂಗ್ ರೇಪ್ ಮಾಡೋದ, ಈ ರೀತಿ ಆಗ್ತಾ ಇದೆ. CBT ಅಂತ ಹೇಳಿ ಮಾರ್ಕೆಟ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ CBT ಅಂತ ಹೇಳಿ ಬಸ್ ಟರ್ಮಿನಲ್ ಬರುತ್ತೆ. ಆ ಜಾಗದಲ್ಲಿ ಒಂದು ಸ್ಟ್ಯಾಬಿಂಗ್ ಇನ್ಸಿಡೆಂಟ್ ರಿಪೋರ್ಟ್ ಆಗಿದೆ. ಈ ಸ್ಟ್ಯಾಬಿಂಗ್ ಇನ್ಸಿಡೆಂಟ್ ವಿಚಾರ ಏನು ಅಂತ ಹೇಳಿದ್ರೆ, ಇಬ್ರು ಯುವಕರು ಈ ಬಸ್ಸಲ್ಲಿ ಪ್ರಯಾಣ ಮಾಡ್ತಿರೋ ಸಂದರ್ಭದಲ್ಲಿ ಪಂತ್ ಬಾಳೆಕುಂದ್ರಿ ಕಡೆಯಿಂದ CBTಗೆ ಬರೋ ದಾರಿ ಉದ್ದಕ್ಕೂ ಅವರು ಸೀಟ್ ನನಗೆ ಬೇಕು, ಸೀಟ್ ನಿನಗೆ ಬೇಕು ಅಂತ ಹೇಳಿ ಇಬ್ರು ನಡುವೆ ವಾಗ್ವಾದ ಮತ್ತೆ ಗಲಾಟೆ ಆಗಿದೆ. ಆ ಸಮಯದಲ್ಲಿ CBTಗೆ ಬಂದಿದ್ದ ಸಮಯದಲ್ಲಿ ಅವನಿಗೆ ಚುಚ್ಚಿದ್ದಾರೆ. ಯಾವ ಆಬ್ಜೆಕ್ಟಲ್ಲಿ ಚುಚ್ಚಿದ್ದಾರೆ ಅಂತ ಹೇಳಿ ಇಲ್ಲಿವರೆಗೂ ನಮಗೆ ಸ್ಪಷ್ಟ ಮಾಹಿತಿ ಇರೋದಿಲ್ಲ. ಪೇಷಂಟ್ ಅನ್ಕಾನ್ಶಿಯಸ್ ಇದ್ದಾರೆ, ಬಟ್ ಅವ್ರಿಗೆ ಟ್ರೀಟ್ಮೆಂಟ್ ನಿರಂತರವಾಗಿ ನಡೀತಾ ಇದೆ. ಕಂಡೀಷನ್ ಸ್ಟೇಬಲ್ ಆಗಿದೆ ಅಂತ ಹೇಳಿ ಡಾಕ್ಟರ್ಸ್ ನಮಗೆ ಹೇಳಿದ್ದಾರೆ.